ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮಾವಾಸ್ಯೆ ರಾತ್ರಿ ವಾಮಾಚಾರದ ಶಂಕೆ. ಮೈಸೂರಿನ ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ನಿಗೂಢ ಕೃತ್ಯ ಆಗಿರೋದು. ಮನುಷ್ಯನ ಬುರುಡೆ ಇಟ್ಟು ವಾಮಾಚಾರವನ್ನು ನಡೆಸಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅಮಾವಾಸ್ಯೆ ಆಯಿತು, ಆ ಅಮಾವಾಸ್ಯೆ ರಾತ್ರಿ ವಾಮಾಚಾರದ ಶಂಕೆ ವ್ಯಕ್ತವಾಗ್ತಾ ಇರೋದು. ಮೈಸೂರಿನ ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ಈ ನಿಗೂಢ ಕೃತ್ಯ ಆಗಿರೋದು. ಮನುಷ್ಯನ ಬುರುಡೆಯನ್ನ ಇಟ್ಟು ವಾಮಾಚಾರವನ್ನ ನಡೆಸಿದ್ದಾರೆ. ಅರಿಶಿನ, ಕುಂಕುಮ, ನಿಂಬೆ ಹಣ್ಣನ್ನ ಇಟ್ಟು ವಾಮಾಚಾರವನ್ನ ಮಾಡಿದಾರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರೋದು. ಅಮಾವಾಸ್ಯೆ ಹಿನ್ನೆಲೆ ವಾಮಾಚಾರ ನಡೆಸಿರೋ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸ್ಮಶಾನದಿಂದ ಬುರುಡೆ ಮೂಳೆಗಳನ್ನು ತಂದಿರುವ ಸಾಧ್ಯತೆ ಕೂಡ ಇದೆ. ಈಗಿನ ಕಾಲದಲ್ಲೂ ಇದೀಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂತಂದರೆ ವಾಮಾಚಾರದ ಜಾಸ್ತಿ ಆಗುತ್ತೆ. ಸೊ ಅದೇ ರೀತಿ ಒಂದು ಘಟನೆ ನಡೆದಿರೋದು ಮೈಸೂರಿನ ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ. ದೃಶ್ಯದಲ್ಲಿ ನೀವು ಕೂಡ ಗಮನಿಸ್ತಾ ಇರ್ಬೋದು. ಅರಿಶಿನ, ಕುಂಕುಮ ಮತ್ತು ನಿಂಬೆಯನ್ನು ಹಣ್ಣನ್ನು ಇಟ್ಟು ವಾಮಾಚಾರವನ್ನು ಮಾಡಿರೋದು. ಅಮಾವಾಸ್ಯೆ ಆಯಿತು ರೀಸೆಂಟಾಗಿ. ಆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ವಾಮಾಚಾರವನ್ನು ನಡೆಸಿರುವಂಥ ಶಂಕೆ ವ್ಯಕ್ತವಾಗ್ತಾ ಇರೋದು. ಸ್ಮಶಾನದಿಂದ ಬುರುಡೆ ಮೂಳೆಗಳನ್ನು ಕೂಡ ತಂದಿರೋ ಸಾಧ್ಯತೆ ಇದೆ. ಇದನ್ನು ನೋಡಿ ಒಂದು ರೀತಿ ಬೆಚ್ಚ ಬಿದ್ದಿದ್ದಾರೆ. ಯಾರಿಗೂ ಕೂಡ ಭಯ ಆಗುತ್ತೆ ಇದನ್ನು ನೋಡಿದರೆ. ಗ್ರಾಮಸ್ಥರು ಅದೇ ಗ್ರಾಮದವರು ಅಂತ ಹೇಳ್ತಾ ಇಲ್ಲ, ಬೇರೆ ಗ್ರಾಮದವರು ಯಾರು ಈ ರೀತಿ ಮಾಡಿದ್ದಾರೆ, ಏನು ಭಯವನ್ನು ಮೂಡಿಸೋದಕ್ಕೆ ಮಾಡಿದ್ದಾರೆ ಅಥವಾ ಈ ವಾಮಾಚಾರದ ದೃಷ್ಟಿಯಿಂದನೇ ಮಾಡಿದಾರ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಸೊ ಇದೊಂಥರ ಭಯದ ವಾತಾವರಣ ನಿರ್ಮಾಣ ಆಗಿದೆ ನಂಜನಗೂಡಿನಲ್ಲಿ. ತುಂಬ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ಇವೆಲ್ಲ ಏನು ಆ ಥರ ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕೂಡ ಇದ್ವಿ. ಇವತ್ತು ನಿನ್ನೆ ರಾತ್ರಿ ಯಾರೂ ನೋಡಿಲ್ಲ, ನಮ್ಮ ಗ್ರಾಮದ ಒಂದು 2ನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಮಧ್ಯಭಾಗದಲ್ಲಿ ಒಂದು ರಂಗೋಲಿ ಚಿತ್ರ ಹಾಕಿ ಅಲ್ಲಿ ಒಂದು ತಲೆ ಬೂಡೆ ಮತ್ತು ಕೈ ಮೂಳೆ ಇದನ್ನು ಹಾಕಿ ಕುಂಕುಮ ಹಾಕಿ ನಿಂಬೆಯನ್ನು ಹಾಕಿ ಒಂದು ಮಾಟ ಮಂತ್ರ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ. ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ನಾವು ಕೂಡ ರಾತ್ರಿ ಊರಲಿರಲಿಲ್ಲ. ಹಾಗಾಗಿ ಏನು ಉದ್ದೇಶಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋದು ಕೂಡ ನಮಗಿನ್ನೂ ಐಡಿಯಾ ಇಲ್ಲ. ಯಾಕೆಂದರೆ ರಾತ್ರಿ ಅಷ್ಟೊತ್ತಲ್ಲಿ ಒಬ್ರಿಗೂ ಎಲ್ಲ ಜನ ತಿರುಗಾಡೋ ಅಂಥ ಸಮಯ ಅದು. ಅದೇನು ಕಾಟಾಚಾರನೇ ಏನೋ ಯಾರು ಕೂಡ ಒಬ್ಬರು ಕೂಡ ನೋಡಿಲ್ಲ. ಅದು ಅವ್ರ ಸಮಸ್ಯೆ ಏನು, ಅವ್ರು ಏನು ಮಾಡೋಕ್ಕೋಸ್ಕರ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಾವು ತುಂಬ ಈಗ ಹಿಂದುಳಿದ ಜನ ಇರೋದ್ರಿಂದ ನಮ್ಗೆ ತುಂಬ ಈ ವಿಚಾರದಲ್ಲಿ ಭಯ ಉಂಟಾಗದ. ಆದ್ದರಿಂದ ಈ ತಾಲೂಕು ಆಡಳಿತ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಈ ಮಾಟ ಮಂತ್ರ ಮಾಡೋರು ಯಾರು ಅನ್ನೋರನ್ನ ಪತ್ತೆ ಹಚ್ಚಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ನಮ್ಮ ಗ್ರಾಮದ ಜನರಿಗೆ ಸ್ವಲ್ಪ ನೆಮ್ಮದಿ ಸಿಗಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕು ಅಂತ ನಾನು ತಾಲೂಕು ಆಡಳಿತನ. ನಮ್ಮ ಗೋಳೂರು ಗ್ರಾಮದಲ್ಲಿ ತುಂಬ ಹಿಂದಿನಿಂದಲೂ ಕೂಡ ಹಲವಾರು ಮೌಢ್ಯತೆಗಳು ಸಣ್ಣ ಪುಟ್ಟಾಗಿ ನಡ್ಕೊ ಬರ್ತಾ ಇತ್ತು. ಇವೆಲ್ಲ ಏನು ಆ ಥರ ನಮ್ಮ ಗ್ರಾಮದಲ್ಲಿ ಏನು ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಕೂಡ ಇದ್ವಿ. ಇವತ್ತು ನಿನ್ನೆ ರಾತ್ರಿ ಯಾರೂ ನೋಡಿಲ್ಲ, ನಮ್ಮ ಗ್ರಾಮದ ಒಂದು 2ನೇ ವಾರ್ಡ್ಗೆ ಸಂಬಂಧಪಟ್ಟಂಗೆ ಮಧ್ಯಭಾಗದಲ್ಲಿ ಒಂದು ರಂಗೋಲಿ ಚಿತ್ರ ಹಾಕಿ ಅಲ್ಲಿ ಒಂದು ತಲೆ ಬೂಡೆ ಮತ್ತು ಕೈ ಮೂಳೆ ಗುಂಡೆ ಎತ್ಕೊಂಡು ನಿಂತ್ಕೈ ಇಲ್ಲ ಲಿಂಬೆ ಎತ್ಕ ಆಚೆ